ಆತ್ಮೀಯ ವೀಕ್ಷಕರಿಗೆ ನಮಸ್ತೆ ಹೇಳ್ತಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀನಿ. ಹಂಗೆ ಇವತ್ತು ನಾ ಮಾಡಕತ್ತಿರೋ ರೆಸಿಪಿ ಬಂದು ಹೂಕೋಸು ಹಂಗೆ ಮೊಟ್ಟೆನ ಬಳಸ್ಕೊಂಡು ಒಂದು ಪಲ್ಯ ರೆಸಿಪಿ ಮಾಡಕತ್ತೇನೆ ರೀ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಮತ್ತು ತಡ ಮಾಡಲಾರ್ದನ ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ಈ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ ರೀ, ಹಂಗೆ ಹಸಿ ಶುಂಠಿನೂ ತೊಗೊಂಡೀನಿ. ಟೊಮೆಟೊನ ಕಟ್ ಮಾಡಿಬಿಟ್ಟು ಇಟ್ಕೊಂಡೇನಿ ರೀ, ಹಂಗೆ ಹಸಿಮೆಣ್ಸಿನ್ಕಾಯಿನೂ ತೊಗೊಂಡೇನಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೀನಿ, ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೀನಿ. ಇಲ್ಲಿ ನಾನು ಹೂಕೋಸನ್ನ ಕಟ್ ಮಾಡಿಬಿಟ್ಟು ಇಟ್ಕೊಂಡೀನಿ, ಹಂಗೆ 5 ಮೊಟ್ಟೆ ತೊಗೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ ತೊಗೊಂಡೀನಿ. ಅಡುಗೆ ಎಣ್ಣೆನೂ ತೊಗೊಳ್ರಿ, ನಾನು ಹೇಳೋದನ್ನು ಮರ್ತಿದ್ದೀನಿ. ಈಗೇನೈತಿ ಒಂದು ಜಾರ್ ಒಳಗೆ 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅನ್ನೋರಾಗಿದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ರಿ. ಹಂಗೆ ಹಸಿ ಶುಂಠಿನೂ ಹಾಕ್ಕೊಳಕತ್ತೀನಿ. ಹಸಿ ಶುಂಠಿ ಜಾಸ್ತಿ ಹಾಕ್ಕೋಬೇಡ್ರಿ, ಕಹಿ ಬಂದುಬಿಡ್ತೈತಿ ಪಲ್ಯ. ಇವಾಗೇನೈತಿ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಇದನ್ನು ರುಬ್ಕೊಂಬರೋಣಂತ ಬರ್ರಿ. ನೋಡ್ರಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿನಿ. ಈಗೇನೈತಿ ಇನ್ನೊಂದು ಕಡೆ ನೀರನ್ನು ಬಿಸಿ ಮಾಡ್ಕೊಂಡೀನಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳಕತ್ತೀನಿ. ನೀರು ಕುದಿಯೋಕೆ ಬಂದವ್ರಿ. ಇವಾಗೇನೈತಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳಕತ್ತೀನಿ. ನೀರು ಕುದಿಯುವಾಗ ನಾನಿನ್ನು ಹೂಕೋಸು ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕ್ಕೊಳಕತ್ತೀನಿ. ಈಗೇನೈತಿ ಇದನ್ನೆಲ್ಲನೂ 2 ನಿಮಿಷ ಬಿಸಿನೀರೊಳಗೆ ಬಿಟ್ಬಿಟ್ಟು ಆಮೇಲೆ ನೀರನ್ನ ತಕ್ಕೊಂಬರೋಣಂತ ಬರ್ರಿ. ನೋಡ್ರಿ, ಇವಾಗ ನೀರು ತೆಗೆದು ಇಟ್ಕೊಂಡೇನೆ. ಇನ್ನೊಂದು ಕಡೆ ಪಾತ್ರೆ ಬಿಸಿಗಿಟ್ಟಿನಿ ರೀ, ಅದಕ್ಕೆ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳಕತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳಕತ್ತೀನಿ. ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಚಲೋ ಹೊತ್ನಾಗಿ ಬಾಡಿಸ್ಕೊಂಬಿಡೋಣಂತ. ನೋಡ್ರಿ, ಈರುಳ್ಳಿ ಎಲ್ಲ ಚಲೋ ಹೊತ್ನಾಗಿ ಬಾಡ್ಯಾವ. ಇವಾಗೇನೈತಿ ರೆಡಿ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚಲೋ ಹೊತ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಇವಾಗೇನೈತಿ ಇದು ಫ್ರೈ ಆಗೈತಿ. ಈಗ ನಾನು ಇದಕ್ಕೆ ಟೊಮೆಟೊನ ಹಾಕ್ಕೊಳಕತ್ತೀನಿ ರೀ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಒಂದು ಚಿಟಿಕೆಯಷ್ಟು ಅರಿಶಿನನೂ ಹಾಕ್ಕೊಳಕತ್ತೀನಿ ರೀ. ಇದನ್ನೆಲ್ಲನೂ ಟೊಮೆಟೊ ಎಲ್ಲ ಫ್ರೈ ಆಗೋವರೆಗೂ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಳ್ಳೋಣಂತ. ಟೊಮೆಟೊ ಎಲ್ಲ ಬೆಂದವ್ರಿ. ಇವಾಗೇನೈತಿ ಹೂಕೋಸನ್ನು ಹಾಕ್ಕೊಳಕತ್ತೇನೆ. ಇದೆಲ್ಲನೂ ಒಂದ್ಸರಿ ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಈ ಹೂಕೋಸು ಒಂದು 5ರಿಂದ 6 ನಿಮಿಷ ಚಲೋ ಹೊತ್ನಾಗಿ ಫ್ರೈ ಆಗಬೇಕ್ರಿ. ಹೂಕೋಸೆಲ್ಲ ಬೆಂದೈತ್ರಿ. ಇವಾಗೇನೈತಿ ನಾನು ಇದಕ್ಕೆ ಮೊಟ್ಟೆನ ಹೊಡೆದು ಹಾಕ್ಕೊಳಕತ್ತೇನೆ ರೀ. ಮೊಟ್ಟೆನೆಲ್ಲ ಒಡೆದು ಹಾಕ್ಕೊಂಡ್ಮೇಲೆ ಇದನ್ನೆಲ್ಲನೂ ಒಂದ್ಸರಿ ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮೊಟ್ಟೆ ಎಲ್ಲ ಚಲೋ ಹೊತ್ನಾಗಿ ಬೆನಿಬೇಕ್ರಿ ಇದ್ರಾಗ. ನೋಡ್ರಿ, ಬೆಂದ ಮೇಲೆ ಈ ರೀತಿ ಆಗಿರ್ತೈತಿ. ಇವಾಗೇನೈತಿ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಇದೆಲ್ಲ ಹಾಕಿದ ಮೇಲೆ ಇದನ್ನು ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಒಂದು 2 ನಿಮಿಷ ಇದನ್ನು ಚಲೋ ಹೊತ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ರೀ, ಪಲ್ಯ ರೆಡಿ ಆಗೋತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮಾಡೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.